ಮಕ್ಕಳೇ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಪಾಠ 13 ಚಿತ್ರಕಲೆ ಪದ್ಯ, ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಮಕ್ಕಳೇ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ, ಮತ್ತು ಏನಾದರೂ ವಿಚಾರಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಲ್ಲ. ಹಾಗಾದರೆ ಶುರು ಮಾಡೋಣ ಮಕ್ಕಳೇ. ಈಗ ಮೊದಲನೇದಾಗಿ ಪದಗಳ ಅರ್ಥ. ಚಿತ್ರಕಲೆ ಪದ್ಯ ಹದಿಮೂರು ಪದಗಳ ಅರ್ಥ. ನಲುಮೆ ಅಂದರೆ ಪ್ರೀತಿ, ನಲುಮೆಯ ಮಿತ್ರ ಅಂದರೆ ಪ್ರೀತಿಯ ಗೆಳೆಯ ಅಥವಾ ಫೇವ್ರೆಟ್ ಫ್ರೆಂಡ್ ಅಂತ. ಮಿತ್ರ, ಮಿತ್ರ ಅಂದರೆ ಯಾರು? ಗೋಪಿ, ಸ್ನೇಹಿತ ಅಥವಾ ಗೆಳೆಯ. ಗಗನ, ಗಗನ ಅಂದರೆ ಆಕಾಶ, ಏನೇನು ಚಿತ್ರ ಬಿಡಿಸಿದ್ದ ಅಂತ ಇದೆಯಲ್ಲ. ನಾಲೆ ಅಂದರೆ ನೀರಿನ ಕಾಲುವೆ, ನಾಲೆ ಅಂದರೆ ನೀರು ಹರಿಯೋ ಕಾಲುವೆಗೆ ನಾಲೆ ಅಂತಾರೆ. ಊಹೆ ಅಂದರೆ ಕಲ್ಪನೆ, ಇಮ್ಯಾಜಿನೇಷನ್ ಅಂತ. ಮೋಡಿ ಅಂದರೆ ರೀತಿ. ಲೀಲೆ ಅಂದರೆ ಸೌಂದರ್ಯ. ಸರಾಗ, ಅಡೆತಡೆ ಇಲ್ಲದೆ. ನೋಡಿ, ಒಂದು ಬ್ರಷ್ ಫಾಸ್ಟಾಗಿ ಓಡ್ತಾ ಇರುತ್ತೆ, ಸರಾಗ ಓಟ ಅಂತ ಇದೆಯಲ್ಲ, ಅಡೆತಡೆ ಇಲ್ಲದೆ ಅಥವಾ ಸುಲಭವಾಗಿ, ಅಷ್ಟು ಪ್ರಾಕ್ಟೀಸ್ ಆಗಿರುತ್ತೆ ಗೋಪಿಗೆ ಚಿತ್ರ ಬರೆಯೋದು. ಧರಿಸು ಅಂದರೆ ತೊಡು ಅಥವಾ ಹಾಕಿಕೊಳ್ಳು. ನೋಡಿ, ಚಿತ್ರ ಬರೆದ್ಬಿಟ್ಟು ಅದಕ್ಕೆ ಬಣ್ಣ ಹಾಕೋದೆ ತೊಡು ಅಥವಾ ಹಾಕಿಕೊಳ್ಳು. ವೇಷ, ಅಲಂಕಾರ ಅಥವಾ ವಯ್ಯಾರ. ಶಾಶ್ವತ ಅಂದರೆ ಪರ್ಮನೆಂಟ್ ಅಂತ, ಸ್ಥಿರ ಅಥವಾ ಯಾವಾಗಲೂ. ತಣಿಸು, ತೃಪ್ತಿಗೊಳಿಸು. ನೋಡಿ, ಗೋಪಿ ಚಿತ್ರ ನೋಡಿದ ತಕ್ಷಣ ಎಲ್ಲರ ಕಣ್ಣು ಮತ್ತು ಮನ ತಣಿಸುತ್ತೆ ಅಂತ ಹೇಳ್ತಾರಲ್ವ. ಸೊ ತಣಿಸು ಅಂದರೆ ತೃಪ್ತಿಗೊಳಿಸು. ಶಾಶ್ವತ ಅಂದರೆ ಪರ್ಮನೆಂಟು, ನಮ್ಮ ಟ್ಯಾಲೆಂಟು ನಮ್ಮ ಹತ್ರನೇ ಇರುತ್ತೆ, ಅದನ್ನು ಇಂಪ್ರೂವ್ ಮಾಡ್ತಾ ಹೋಗಬೇಕು. ಶಾಶ್ವತ ಅಂದರೆ ಸ್ಥಿರ, ಯಾವಾಗಲೂ, ಅಥವಾ ಚಿತ್ರ ಯಾವಾಗಲೂ, ನಾವು ಬರೆದಿರೋ ಚಿತ್ರ ಯಾವಾಗಲೂ ಶಾಶ್ವತವಾಗಿರುತ್ತೆ ಅಂತ ಹೇಳೋದು ಶಾಶ್ವತ. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. 1 ಮಾರ್ಕ್ ಕ್ವಶನ್ ಇದು. ಒಂದೊಂದು ವಾಕ್ಯದಲ್ಲಿ ಬರೀಬೇಕು ಉತ್ತರ. 1. ನಲುಮೆಯ ಮಿತ್ರ ಯಾರು? ಉತ್ತರ, ನಲುಮೆಯ ಮಿತ್ರ ಗೋಪಿ. 2. ನೀರು ಹೇಗೆ ಹರಿಯುತ್ತದೆ? ಉತ್ತರ, ನೀರು ಜುಳು ಜುಳು ಹರಿಯುತ್ತದೆ. 3. ಮಕ್ಕಳು ಏನನ್ನು ನೋಡಿ ಸಂತೋಷ ಪಡುವರು? ಮಕ್ಕಳಿಗೆ ಏನು ನೋಡಿದರೆ ಖುಷಿಯಾಗುತ್ತೆ? ಬಣ್ಣ ಹಾಕಿದ ಚಿತ್ರವನ್ನು ನೋಡಿ ಮಕ್ಕಳು ಸಂತೋಷ ಪಡುವರು. ಇದು ಉತ್ತರ ಏನು? ಬಣ್ಣ ಹಾಕಿದ ಚಿತ್ರವನ್ನು ನೋಡಿ ಮಕ್ಕಳು ಸಂತೋಷ ಪಡುವರು. ಗೋಪಿ ಬರೆದ ಚಿತ್ರಕ್ಕೆ ಅವನು ಬಣ್ಣ ಹಾಕಿರ್ತಾನೆ, ಅದು ನೋಡಿ ಭಾಳ ಖುಷಿಯಾಗುತ್ತೆ ಮಕ್ಕಳಿಗೆ. 4. ಮಕ್ಕಳು ಮಾತನ್ನು ಏಕೆ ಬಂದು ಮಾಡುವರು? ಮಾತು ಯಾಕೆ ನಿಲ್ಲಿಸ್ತಾರೆ? ಫುಲ್ ಸೈಲೆಂಟ್ ಆಗಿಬಿಡ್ತಾರೆ, ಯಾಕೆ? ಸರಸರನೆ ಮೂಡುವ ಚಿತ್ರದ ಮೋಡಿಯನ್ನು ನೋಡಿ ಮಕ್ಕಳು ಮಾತನ್ನು ಬಂದು ಮಾಡುವರು. ನೋಡಿ, ಅವನು ಪಟ ಪಟ ಅಂತ ಬರಿತಾ ಇರ್ತಾನಲ್ವ, ಸರಸರ ಅಂತ, ಅದು ನೋಡಿಬಿಟ್ಟು ಮಕ್ಕಳು ಮಾತೆಲ್ಲ ನಿಲ್ತೋಗುತ್ತೆ. ನೆಕ್ಸ್ಟ್, ಯಾವುದಕ್ಕೆ ಬೆಲೆಯನ್ನು ಕಟ್ಟಲು ಆಗುವುದಿಲ್ಲ? ಏನು ಬೆಲೆ ಕಟ್ಟಕ್ಕಾಗಲ್ಲ? ಚಿತ್ರಕಲೆಗೆ ಬೆಲೆಯನ್ನು ಕಟ್ಟಲು ಆಗುವುದಿಲ್ಲ. ಸೆಕೆಂಡ್ ಮೇನು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. 2-3 ಸೆಂಟೆನ್ಸಲ್ಲಿ ಆನ್ಸರ್ ಬರೀಬೇಕಂತೆ. ಬನ್ನಿ, ಏನು ಕ್ವಶನ್ ಅಂತ ನೋಡೋಣ. 1. ಗೋಪಿಯು ಯಾವ ಚಿತ್ರವನ್ನು ಬಿಡಿಸಿದನು? ಗೋಪಿ ಯಾವ ಚಿತ್ರ ಬಿಡಿಸಿದ? ಸೆಕೆಂಡ್ ಸ್ಟ್ಯಾನ್ಸಾದಲ್ಲಿ ಏನಿದೆ? ಬನ್ನಿ, ಗೋಪಿಯು ಮೂಡಣದಲ್ಲಿ ಸೂರ್ಯ ಮೂಡುತ್ತಲಿರುವ, ಗಗನದಲ್ಲಿ ಹಾರುವ ಹಕ್ಕಿಗಳ ಮಾಲೆ, ತೆಂಗಿನ ಮರಗಳ ಸಾಲನ್ನು, ಜುಳು ಜುಳು ಹರಿಯುವ ನೀರು,
ಹಲವಾರು ಚಿತ್ರಗಳಿಂದ ಮೋಡಿ ಮಾಡುವ ಹಲವಾರು ಬಣ್ಣಗಳಿಂದ ಮೋಡಿ ಮಾಡುವ ಚಿತ್ರವನ್ನು ಬರೆದನು. ಒಂದು ಚಿತ್ರದಲ್ಲೇನಿತ್ತು, ಸನ್ರೈಸ್ ಇತ್ತು, ಮತ್ತು ಪಕ್ಷಿಗಳು ಸಾಲಾಗಿ ಹಾರೋದನ್ನು ಬರೆದಿದ್ದ, ಮತ್ತು ತೆಂಗಿನ ಮರಗಳನ್ನು ಸಾಲಾಗಿ ಬರೆದು ನೀರಿನ ಜುಳು ನೀರಿನ ಏನಿತ್ತು ಹರಿಯುವ ನೀರನ್ನು ಬರೆದಿದ್ದ, ನೀರಿನ ತೊರೆಯನ್ನು ಬರೆದಿದ್ದ, ಮತ್ತು ಕಲರ್ಫುಲ್ಲಾಗಿ ಅವನು ಮೋಡಿ ಮಾಡಿರುವ ಚಿತ್ರವನ್ನು ಬರೆದಿದ್ದ ಅಂತ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ಎರಡನೇದು, ಕಾಲನ ಬಲೆಯಲ್ಲಿ ಯಾವುದು ಬಲಿಯಾಯಿತು ನೋಡಿ, ಇದು ಲಾಸ್ಟ್ ಪ್ಯಾರ ನೋಡಿ. ಕಾಲನ ಬಲೆಗೆ ಮನುಷ್ಯರು, ಕಾಡು, ನಾಡು, ಪ್ರಾಣಿ, ಪಕ್ಷಿ ಎಲ್ಲವೂ ಬಲಿಯಾಗುತ್ತಿವೆ. ಎಲ್ಲವೂ ಇಲ್ಲದಂತಾಗಿ ನಾಡು ಸುಡುಗಾಡಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಈಗ ಈ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ ನೋಡಿ. ತಪ್ಪಾಗಿ ಕೊಟ್ಟಿದ್ದಾರೆ ವಾಕ್ಯ, ನೀವು ಅದನ್ನು ಸರಿ ಮಾಡಬೇಕಂತ. ಏನು ಕೊಟ್ಟಿದ್ದಾರೆ? ಒಂದು, ಕುಂಚದ ಹರಿವು ಸರಾಗ ಓಟ. ಸರಾಗ ಹರಿಯುವುದು ಕುಂಚದ ಓಟ. ವೇಷ ಧರಿಸುವ ಬಣ್ಣವು ಚಂದವು ಬಣ್ಣವು ಧರಿಸುವ ವೇಷ. ಪೊಯಮ್ ಕ್ಲೀನಾಗಿ ಓದಿದ್ರೆ ಅರ್ಥ ಆಗುತ್ತೆ. 3, ಎಲ್ಲವೂ ಬಲೆಗೆ ಬಲಿಯು ಕಾಲನೆ. ಕಾಲನ ಬಲೆಗೆ ಎಲ್ಲವೂ ಬಲಿಯು. ಲಾಸ್ಟ್ ಪ್ಯಾರ. ಈಗ ಈ ಪದ್ಯವನ್ನು ಪೂರ್ಣಗೊಳಿಸಿ ಬರೆಯಿರಿ. ಇದು ಲಾಸ್ಟ್ ಪ್ಯಾರ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಮಕ್ಕಳೇ. ಪದ್ಯದ ಎಲ್ಲ ಸಾರನೂ ಆ ಲಾಸ್ಟ್ ಪ್ಯಾರದಲ್ಲೇ ಇದೆ ನೋಡಿ. ಪದ್ಯನೂ ಅಷ್ಟೇ ಲಾಸ್ಟ್ ಪ್ಯಾರ ಕೊಟ್ಟಿದ್ದಾರೆ. ಕಾಲನ ಬಲೆಗೆ ಎಲ್ಲವೂ ಬಲಿಯು, ಚಿತ್ರಕ್ಕೆ ಮಾತ್ರ ಶಾಶ್ವತ ನೆಲೆಯು. ಕಣ್ಮನ ತಣಿಸುವ ಚಿತ್ರಕಲೆ, ಆಗದು ಕಟ್ಟಲು ಇದರ ಬೆಲೆ. ಈ ಪ್ಯಾರನ 3-4 ಸರಿ ಬರೆದು ಕ್ಲೀನಾಗಿ ಕಲೀರಿ. ಓಕೆ, ನೆಕ್ಸ್ಟ್ ಪೂ. ಈ ಪದ್ಯದಲ್ಲಿ ಬರುವ 3 ಅಕ್ಷರದ ಪದಗಳನ್ನು ಹುಡುಕಿ ಬರೆಯಿರಿ. ಇದು ಬಹಳ ಈಸಿ ಮಕ್ಕಳೇ. ನೀವೇ ಪದ್ಯ ನೋಡಿಕೊಂಡು ಬರೆದ್ರೆ ಪ್ರಾಕ್ಟೀಸ್ ಆಗುತ್ತೆ, ಆವಾಗ ನೆನಪಲ್ಲೂ ಇರುತ್ತೆ. ಓಕೆ, ಈಗ ನಾನು ಬರೆದಿರೋದನ್ನು ಹೇಳ್ತೀನಿ, ನೀವೇ ಸ್ವಂತವಾಗಿ ಬರೀರಿ, ಚೆನ್ನಾಗಿ ನೆನಪಲ್ಲಿ ಇರುತ್ತೆ. ಗೋಪಿಯು ನೋಡಿ 3 ಲೆಟರ್. ದಿನವು ಸರಾಗ ಬಣ್ಣದ, ಹಾರುವ ಹಕ್ಕಿಯ, ಸೂರ್ಯನ, ಉದ್ದಕ್ಕೂ ನೀರಿನ. ಬಣ್ಣವು ನೋಡಿದ ಕೂಡಲೇ ಹಾರುತ್ತ ಊಹೆಯ ಸುತ್ತಲೂ ಮೂಡುವ ಮೋಡಿಯ ಮಾತನು. ಬಂದು ಚಿತ್ರವ ಬಲೆಗೆ ಎಲ್ಲವೂ ಬಲಿಯು, ಕಣ್ಮನ ಆಗದು ಕಟ್ಟಲು ಇದರ. ಓಕೆ, ಈಗ ನೆಕ್ಸ್ಟ್ ಏನಪ್ಪ? ಊ. ಓಕೆ, ಚ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನು ಬರೆಯಿರಿ. ನೋಡಿ, ನಿಮಗೆ ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ ಕನ್ನಡದ ಬಗ್ಗೆ, ನಾಲೆಡ್ಜ್ ಇಂಪ್ರೂವ್ ಆಗಲಿ ಅಂತ. ಮಾದರಿ. ಈಗ ಮಾಡೆಲ್ ಏನು? ಬಟ್ಟೆ ನೇಯ್ದು ಮಾಡಲು ಬಳಸುವ ಸಾಧನ. ಏನು ಬಟ್ಟೆ ನೇಯ್ದು ಮಾಡಲಿಕ್ಕೆ? ನೋಡಿ, ಫಸ್ಟಿಗೆ ಕ್ಲೂ ಕೊಟ್ಟಿದ್ದಾರೆ. ಏನು? ಚ ಇಂದ ಸ್ಟಾರ್ಟ್ ಆಗೋ ಅಕ್ಷರ ಅಂತ. ಚ ಇಂದ ಏನು ಸ್ಟಾರ್ಟ್ ಆಗುತ್ತೆ? ಕ್ಲೂ ಇದೆ, ಚರಕ. ಇದನ್ನು ನಿಮಗೆ ಎಕ್ಸಾಂಪಲ್ಲಿ ಕೊಟ್ಟಿದ್ದಾರೆ, ನೀವು ಬರಿಬೇಕು. ಚ ಇಂದನೇ ಸ್ಟಾರ್ಟ್ ಆಗಬೇಕು. ಸುರುಳಿಯ ಆಕಾರದಂತಿರುವ ಎಣ್ಣೆ ಕರಿದ ತಿಂಡಿ. ಚಕ್ಕಲಿ, ಕೋಡಿಬಳೆ. ಕೋಡ್ಬಳೆ ಕಾಯ್ದ ಬರುತ್ತೆ, ಅದಕ್ಕೆ ಚಾಕಾರ, ಚಕ್ಕಲಿ. ನೆಕ್ಸ್ಟ್ ಜಿಲೇಬಿನೂ ಬರುತ್ತೆ, ಆದರೆ ಚಾ ಬರಲ್ಲ, ಅದಕ್ಕೆ ಚಕ್ಕಲಿ. 2, ಅನ್ನ ತಿನ್ನಲು ನೀನಿದನ್ನು ಬಳಸುತ್ತೀಯಾ. ಅನ್ನ ತಿನ್ನೋಕ್ಕೇನು ಬಳಸ್ತಾರೆ? ಚಮಚ. ವೆರಿ ಗುಡ್. ಈಗ 3, 4 ಸೈನ್ಯ ಬಲದೊಂದಿಗೆ ಆಡುವ ಒಳಾಂಗಣ ಆಟ. ನೋಡಿ, ಇಂಡೋರ್ ಗೇಮ್. 4 ಸೈನ್ಯ. ಚ ಇಂದ ಸ್ಟಾರ್ಟ್ ಆಗುತ್ತೆ. ಚೌಕ, ಬಾರ. ನೋಡಿ, 4 ಅಂದರೆ ಚೌಕ, ಬಾರ. 4ನೇದು, ಗಾಂಧೀಜಿಯವರು ಸ್ವತಂತ್ರಕ್ಕಾಗಿ ಮಾಡಿದ ಮುಷ್ಕರಕ್ಕೆ ನಂತಾರೆ. ಚ ಇಂದ ಸ್ಟಾರ್ಟ್ ಆಗುತ್ತೆ. ಚಳುವಳಿ. ಓಕೆ, ಈಗ
ಆ. ಈ ಪದ್ಯದಲ್ಲಿ ಬರುವ ಪ್ರಾಸಪದ ಪಟ್ಟಿ ಮಾಡಿ. ಪ್ರಾಸ ಅಂತ ಹೇಳಿದ್ರೆ ಒಂದೇ ಥರ, ಆದರೆ ಮೀನಿಂಗ್ ಬೇರೆ ಇರುತ್ತೆ. ಪದ್ಯ ಬಹಳ ಸುಂದರವಾಗಿ ಬರಲಿ ಅಂತ ಪ್ರಾಸಗಳನ್ನು ಉಪಯೋಗಿಸ್ತಾರೆ ಮಕ್ಕಳೇ. ಇದು ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ. ಮಿತ್ರ, ಚಿತ್ರ, ಓಟ, ಓಕುಳಿ ಆಟ, ಮಾಲೆ, ಲೀಲೆ, ಸಾಲೆ, ನಾಲೆ, ಸಂತೋಷ, ವೇಷ. ಲಾಸ್ಟ್ ಲೆಟರ್ಸ್ ಇದೆಲ್ಲ ಪ್ರಾಸಪದಗಳು. ಕುಣಿವರು, ಮಾಡುವರು, ಕೂಡಿ, ನೋಡಿ, ಮಾಡುವರು, ಕೇಳುವರು, ಬಲಿಯು, ನೆಲೆಯು, ಚಿತ್ರಕಲೆ, ಬೆಲೆ. ಇದನ್ನು ಕ್ಲೀನಾಗಿ ಕಲ್ತ್ಕೋಬೇಕು ಮಕ್ಕಳೇ, ಕಲ್ತ್ಕೋಬೇಕು. ಪದ್ಯನ 3-4 ಸರಿ ಓದಿದ್ರು ಬರುತ್ತೆ. ಇದನ್ನು ಕ್ಲೀನಾಗಿ ಕಲೀರಿ. ಬಳಕೆ. ಕಾಡಿನ ನಾಶದಿಂದ ಆಗುವ ಪರಿಣಾಮ ಪಟ್ಟಿ ಮಾಡಿ. ನೀವೇ ಬರೆಯೋದಿದು. ಕಾಡನ್ನೆಲ್ಲ ನಾಶ ಮಾಡಿದ್ರೆ ಏನೇನಾಗುತ್ತೆ ನಂಗೆ ತಿಳಿದಿದ್ದು ನಾನು ಬರೆದಿದ್ದೀನಿ. ನಿಮ್ಗೆ ಏನೇನು ತಿಳಿಯುತ್ತೆ ನೀವು ಬರೀಲಿಕ್ಕೆ ಪ್ರಯತ್ನ ಮಾಡಿ. ಕಾಡಿನ ನಾಶದಿಂದ ಮಳೆಯ ಪ್ರಮಾಣ. ಕಾಡು ಇಲ್ದಂಗಾದರೆ ಮಳೆ ಇಲ್ದಂಗಾಗುತ್ತೆ, ಫಸ್ಟ್ ಪಾಯಿಂಟು. ಸೆಕೆಂಡು, ಮಳೆ ಕಡಿಮೆಯಾದ ಪರಿಣಾಮ ಬೆಳೆ ಕಡಿಮೆ ಆಗಿ ಬರಗಾಲ. ನೋಡಿ, ಮಳೆ ಕಮ್ಮಿ ಆದ ತಕ್ಷಣ ಏನಾಗುತ್ತೆ, ಬೆಳೆ ಎಲ್ಲ ಕಮ್ಮಿ ಆಗುತ್ತೆ. ಯಾಕಂದರೆ ಮಳೆ ಇಲ್ದೆಲ್ಲ ಬೆಳೆ ಹೆಂಗೆ ಬರುತ್ತೆ ನೋಡಿ. ಒಂದಕ್ಕೊಂದು ಲಿಂಕ್ ಇರುತ್ತೆ, ಚೈನ್ ಲಿಂಕು. ನೆಕ್ಸ್ಟು, ಜನ ಜಾನುವಾರುಗಳು ಆಹಾರವಿಲ್ಲದೆ ಕಷ್ಟ ಅನುಭವಿಸ್ತೀವಿ. ನೋಡಿ, ಮಳೆ ಇಲ್ದಂಗಾದರೆ ಏನಾಗುತ್ತೆ, ಬರಗಾಲ ಬರುತ್ತೆ. ಓಕೆನಾ, ಎಲ್ಲರಿಗೂ ಕಷ್ಟ ಬರುತ್ತೆ. ಫೋರ್ತು, ಭೂಮಿಯ ಮೇಲೆ ಆಮ್ಲಜನಕದ ಆಗ ಇದಕ್ಕಿದ್ದಾಗೆ ಇದು ಪ್ಲ್ಯಾಂಟ್ಸ್ ಎಲ್ಲ ಇಲ್ಲ ಅಂದರೆ ಆಮ್ಲಜನಕದ ಪ್ರಮಾಣ ತಾನಾಗಿ ಗಣನೀಯ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ಪ್ರಮಾಣ ಕಡಿಮೆ ಆಗಿದೆಯಾ ಅಂತ. ಅಷ್ಟು ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಕಾಡಿನ ನಾಶವನ್ನು ನಾವೆಲ್ಲವೂ ತಡೆಗಟ್ಟಬೇಕು. ಈಗ ನಿಮ್ಮೂರಿನಲ್ಲಿ ಇರುವ ನೀರಿನ ಮೂಲಗಳು ಯಾವುವು ಎಂಬುದನ್ನು ಇಲ್ಲಿ ಬರೆಯಿರಿ. ನೀರು ಹೇಗೆ ಸಿಗುತ್ತೆ ನಿಮ್ಮೂರಲ್ಲಿ, ಯಾವ್ಯಾವ ರೂಪದಲ್ಲಿ ಸಿಗುತ್ತೆ ನಾನು ಬರ್ತಿರೋದು ನೋಡ್ಕೊಳ್ಳಿ. ನೀವು ಮತ್ತೇನಾದರೂ ಗೊತ್ತಿದ್ರೆ ಇನ್ನೂ ಜಾಸ್ತಿ ಬರೀರಿ. ಕೆರೆ, ತೊರೆ, ಹಳ್ಳ, ಹೊಳೆ, ನದಿ, ಬೋರ್ವೆಲ್, ಕಾಲುವೆ. ನಿಮಗೂ ಎಕ್ಸ್ಟ್ರಾ ಗೊತ್ತಿದ್ರೆ ಇನ್ನೊಂದು ಸ್ವಲ್ಪ ಬರೀರಿ. ನೆಕ್ಸ್ಟ್, ಬಳಕೆ ಚಟುವಟಿಕೆ. ಸಾರಿ ಫಸ್ಟ್ ಹೇಳಿದ್ದೆ ಮತ್ತೆ ರಿಪೀಟ್ ಮಾಡಲಿಕ್ಕೆ ಹೋಗಿದ್ದೆ, ಸಾರಿ ಮಕ್ಕಳೇ. ಇಲ್ಲಿಗೆ ಈ ಪಾಠ ಮುಗೀತು. ದಯವಿಟ್ಟು ಮುಂದಿನ ಪಾಠಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಮಕ್ಕಳೇ.